Hello everyone, welcome back to video number 2 on Journey Builder, which is multi-step journey. Multi-step journey. Okay. Multi-step journey, you will have many things to learn. So, ಏನೆಲ್ಲ ಬರುತ್ತೆ? This is one of the biggest tool, which is Journey Builder. ಇಲ್ಲಿ ನಿಮಗೆ 5 components ಬರುತ್ತೆ. There are 5 elements or components what you people will be working majorly. The first and very important is entry source. ಎಲ್ಲಿಂದ ಜನ ಬರ್ತಾರೆ ಅಂತ. Second, you will be working on your canvas activities or your journey settings. Journey settings. ಜರ್ನಿಗೆ ಜನ ಮತ್ತೆ ಬರ್ತಾರಾ ಬರಲ್ವಾ, ಇಮೇಲ್ ಅಡ್ರೆಸ್ ತಗೊಳ್ಳೋದಾಗ್ರಿ ಯಾವ ಇಮೇಲ್ ಅಡ್ರೆಸ್ ತಗೋಬೇಕು, ಇವೆಲ್ಲ ಜರ್ನಿ ಸೆಟ್ಟಿಂಗ್ಸ್ ಅಲ್ಲಿ ಬರುತ್ತೆ. ಪಾಯಿಂಟರ್ ನಂಬರ್ 3 is where you will be working on canvas activities. Fourth one is exit criteria. Fifth one is goal. So 1, 2, 3 is mandatory. 1, 2, 3 is mandatory. ಇನ್ನು ಸುಮಾರು ಪಾಯಿಂಟ್ಸ್ ಬರುತ್ತೆ which we will be learning as and when we progress. ಈಗ ಒಂದು ಜರ್ನಿ ಕ್ರಿಯೇಟ್ ಮಾಡ್ತೀನಿ, ಮಲ್ಟಿ ಸ್ಟೆಪ್ ಜರ್ನಿ ಕ್ರಿಯೇಟ್ ಮಾಡ್ತೀನಿ ಅಂತಿದ್ರೆ ನೀವು ಎಂಟ್ರಿ ಸೋರ್ಸ್ ತಗೋಬೇಕು, ಜರ್ನಿ ಸೆಟ್ಟಿಂಗ್ಸ್ ರೆಡಿ ಮಾಡಬೇಕು, ಕ್ಯಾನ್ವಾಸ್ ಆಕ್ಟಿವಿಟೀಸ್ ಮಾಡಬೇಕು. ಸೊ ಪ್ರತಿಯೊಂದೂ ಹ್ಯಾಸ್ ಅ ಲಾಟ್ of the things to learn. So let's go with the first one, which is entry source. Entry source ಏನಾಗುತ್ತೆ? Entry source ಅಲ್ಲಿ ಏನ್ ಬರುತ್ತೆ? So I'll be creating a welcome series journey. So ನಾವು ಒಂದು ಜರ್ನಿ ಬಿಲ್ಡ್ ಮಾಡಿ ಜರ್ನಿ ಬಿಲ್ಡರ್ ಮುಗಿಯಲ್ಲ. We have to build more than one journey to learn and understand each and every component. ಹೋಗ್ತಾ ಬರುತ್ತೆ. So I'll be creating our welcome journey. ವೆಲ್ಕಮ್ ಜರ್ನಿ ಅಂತ ಮಾಡ್ತೀನಿ. ಟುಡೇ ಇದಿಷ್ಟು ಕಾಂಪೊನೆಂಟ್ಸ್ ಇವತ್ತೇ ಮುಗಿಯಲ್ಲ, ಆಯ್ತಾ? ಸೊ ಫಸ್ಟ್ ನಿಮ್ಗೆ ಯಾರೇ ಇಂಟರ್ವ್ಯೂ ಕೇಳಿದ್ರೆ ಜರ್ನಿಲಿ ಏನೇನು ಮಾಡ್ತಿದ್ದೀರಾ ಅಂದ್ರೆ ಸಿಂಗಲ್ ಸೆಟ್ ಜರ್ನಿ ಮಾಡಿದ್ದೀನಿ, ಮಲ್ಟಿ ಸ್ಟೆಪ್ ಜರ್ನಿ ಮಾಡಿದ್ದೀನಿ. ಆ್ಯಂಡ್ ಫಾರ್ ಯುವರ್ ರೆಫರೆನ್ಸ್ ಗ್ರೂಪಲ್ಲಿ ನಾನು 3 ರೆಸ್ಯೂಮ್ಸ್ ಹಾಕಿದ್ದೀನಿ ರೆಫರೆನ್ಸ್ಗೆ, ಓಕೆನಾ? ಇವತ್ತು ನಾವು ಕಲಿತಾ ಇರೋದು ಎಂಟ್ರಿ ಸೋರ್ಸ್. ಎಂಟ್ರಿ ಸೋರ್ಸಲ್ಲೇ ಸುಮಾರು ಬರುತ್ತೆ, ಜರ್ನಿ ಸೆಟ್ಟಿಂಗ್ಸ್ ಸುಮಾರು ಬರುತ್ತೆ, ವಿಚ್ ವಿಲ್ ಬಿ ಲರ್ನಿಂಗ್ ಆಸ್ ಅಂಡ್ ವೆನ್ ವಿ ಪ್ರೋಗ್ರೆಸ್, ಓಕೆನಾ? As I mentioned, 3 days we are dedicating it for Journey Builder only. So ಇದಿಷ್ಟೂ ಬರ್ಬೋದು ಜರ್ನಿಲಿ. ಇದಿಷ್ಟಲ್ಲಿ 3 ಅಂತೂ ಮ್ಯಾಂಡೇಟರಿ: ಎಂಟ್ರಿ ಸೋರ್ಸ್, ಜರ್ನಿ ಸೆಟ್ಟಿಂಗ್ಸ್ ಮತ್ತು ಕ್ಯಾನ್ವಾಸ್ ಆಕ್ಟಿವಿಟೀಸ್. ಸೊ ಎಂಟ್ರಿ ಸೋರ್ಸ್ ಅಲ್ಲಿ ಯು ವಿಲ್ ಫೈಂಡ್ ಅ ಲಾಟ್ ಆಫ್ ಆಪ್ಷನ್ಸ್. ಒನ್ ವಿಲ್ ಬಿ ಡೇಟಾ, ಆಯ್ತಾ? ಅದೇ ತರ ಬೇರೆ ಬೇರೆ ಆಪ್ಷನ್ಸ್ ಬರುತ್ತೆ. ಬೇರೆ ಬೇರೆ ಆಪ್ಷನ್ಸ್ ಬಂದಾಗೆಲ್ಲಾನು ದರ್ ಆರ್ ಲಾಟ್ ಆಫ್ ಥಿಂಗ್ಸ್ ಟು ಜರ್ನಿ ಬಿಲ್ಡರ್ನ ಒನ್ ಆಫ್ ದಿ ಬಿಗ್ಗೆಸ್ಟ್ ಅಪ್ಲಿಕೇಶನ್ಸ್ ಅಂತ ನೋಡಿ. ಓಕೆ, ದಿಸ್ ಮೈ ಸಿಂಗಲ್ ಸೆಟ್ ಜರ್ನಿ. ಸೊ ಈಗ ನಾನು ಆದಷ್ಟು ಸಬ್ ಫೋಲ್ಡರ್ಸ್ ಅಲ್ಲಿ ಕ್ರಿಯೇಟ್ ಮಾಡಕ್ ಹೋಗ್ತೀನಿ. ಸಿಂಗಲ್ ಸೆಟ್ ಜರ್ನಿಯಲ್ಲಿ ಇನ್ನೊಂದು ಮಲ್ಟಿ ಸ್ಟೆಪ್ ಜರ್ನಿ ಅಂತ ಮಾಡ್ತೀನಿ. ಮಲ್ಟಿ ಸ್ಟೆಪ್, ಓಕೆನಾ? As and when you progress, then tool hold work ಶುರು ಆಗುತ್ತೆ. First I'm creating a new journey, create new journey, multi-step journey ಇದು. And then the first important thing is naming. So this is welcome journey. The first journey. Name ಕೊಡ್ತೀನಿ, enter ಮಾಡ್ತೀನಿ, save button click ಮಾಡ್ತೀನಿ, and organize ಮಾಡ್ತೀನಿ, which is in the Chandraprasad multi-step journey. ಈಗ we have entry sources and activities. Activities ಅಲ್ಲಿ ಮೆಸೇಜ್ ಆಕ್ಟಿವಿಟೀಸ್, ಫ್ಲೋ ಕಂಟ್ರೋಲ್ ಆಕ್ಟಿವಿಟೀಸ್, ಕಸ್ಟಮರ್ ಅಪ್ಡೇಟ್ಸ್, ಸೇಲ್ಸ್ ಅಂಡ್ ಸರ್ವಿಸ್ಗಳು ಬರುತ್ತೆ, ಆಯ್ತಾ? ಇದರಲ್ಲಿ ಸಬ್ ಕ್ಯಾಟಗರಿ. ಈಗ ಎಂಟ್ರಿ ಸೋರ್ಸಸ್ ನೋಡೋಣ. ಎಂಟ್ರಿ ಸೋರ್ಸ್ ಅಲ್ಲಿ API ಇವೆಂಟ್ ಇದೆ, ಕ್ಲೌಡ್ ಪೇಜಸ್ ಇದೆ, ಡೇಟಾ ಎಕ್ಸ್ಟೆನ್ಷನ್ ಇವೆಂಟ್, ಇನ್ ಆಪ್ ಮೆಸೇಜ್ ಇವೆಂಟ್, ಮೊಬೈಲ್ ಆಪ್ ಇವೆಂಟ್, ಪುಷ್ ಮೆಸೇಜ್ ಇವೆಂಟ್ ಅಂಡ್ ಸೇಲ್ಸ್ ಫೋರ್ಸ್ ಡೇಟಾ. ಇದಿಷ್ಟು ಬರುತ್ತೆ. ನಾವೊಂದು 3 ಮಾಡೋಕ್ಕಾಗಲ್ಲ ಬಿಕಾಸ್ ವಿ ಡೋಂಟ್ ಹ್ಯಾವ್ ದೋಸ್ ಎನೇಬಲ್ಡ್, ಓಕೆನಾ? ಸೊ
ಇಷ್ಟು ಎಂಟ್ರಿ ಸೋರ್ಸ್ ಯಾವ್ದಾದ್ರು ಒಂದು ತಗೋಬಹುದು. ಸೊ ವಿ ಆರ್ ಟೇಕಿಂಗ್ ಡೇಟಾ ಎಕ್ಸ್ಟೆನ್ಷನ್ ಆಸ್ ಎ ಮೆನ್ಷನ್. ಇದಿಷ್ಟನ್ನ ನೀವು ಏನೇನು ನೋಡ್ತಾ ಇದ್ರೋ ಈಗ ಯು ಹ್ಯಾವ್ ಟು ಸ್ಟಾರ್ಟ್ ಲಿಸ್ಟಿಂಗ್ ಇಟ್ ಇನ್ ಯುವರ್ ನೋಟ್ಸ್. ಡೌನ್ಲೋಡ್ ಮಾಡ್ಕೊಂಡು ಎ ಡೇಟಾ ಎಕ್ಸ್ಟೆನ್ಷನ್, ಬಿ, ಸಿ, ಡಿ ಆ್ಯಂಡ್ ಇ ಇಷ್ಟು ನಾವು ಹೇಳಲೇಬೇಕು. ನೀವೆಲ್ಲ ಹೇಳದೆ ಇದ್ರೂ ಪರವಾಗಿಲ್ಲ, 5 ಹೇಳಬೇಕಾಗುತ್ತೆ. ಎ ಪಿ ಐ ಇವೆಂಟ್, ಕ್ಲೌಡ್ ಪೇಜಸ್ ಬೇಕು ಅಂದರೆ ಎ ಪಿ ಐ ಇವೆಂಟ್, ಕ್ಲೌಡ್ ಪೇಜಸ್, ಡೇಟಾ ಎಕ್ಸ್ಟೆನ್ಷನ್, ಇವೆಂಟ್ ಆ್ಯಂಡ್ ಸೇಲ್ಸ್ ಫೋರ್ಸ್. ಇಷ್ಟನ್ನ ಮಿನಿಮಮ್ ನೀವು ಇಂಟರ್ವ್ಯೂಸ್ ಅಲ್ಲಿ ಹೇಳಬೇಕು. ಆ್ಯಂಡ್ ವರ್ಕ್ ಮಾಡಿದ್ದೀರಾ ಎಫ್ ಬಿ ಹೆಚ್ ಇನ್ನು 3 ಇದೆ, ಅಥವಾ ಇನ್ನೂ 4 ಬರ್ಬೋದು, 5 ಬರ್ಬೋದು, 8 ಬರ್ಬೋದು. ಎಲ್ಲ ನಿಮ್ಮ ಪರ್ಚೇಸ್ ಮೇಲೆ ಹೋಗುತ್ತೆ. ಟೂಲ್ನ ಖರೀದಿ ಹೆಂಗ್ ಮಾಡಿದ್ದಾರೆ, ವಾಟ್ ಇಸ್ ದಿ ಲೆವೆಲ್ ಆಫ್ ಪರ್ಚೇಸ್ ದೇ ಮೇಡ್. ಇನ್ ಆ್ಯಪ್ ಮೆಸೇಜ್ ಇವೆಂಟ್, ಮೊಬೈಲ್ ಆ್ಯಪ್ ಇವೆಂಟ್, ಪುಷ್ ಮೆಸೇಜ್ ಇವೆಂಟ್ ಇಷ್ಟಿದೆ. ಅದನ್ನ ಆಮೇಲೆ ಬರ್ಕೊಡೋಣ, ಓಕೆನಾ. ಸೊ ಎಂಟ್ರಿ ಸೋರ್ಸಸ್, ಎಲ್ಲಿಂದ ಜನ ಜರ್ನಿ ಒಳಗೆ ಬರ್ತಾರೆ, ದಟ್ ಇಸ್ ಡೇಟಾ ಎಕ್ಸ್ಟೆನ್ಷನ್. ಇವತ್ತು ನಾವು ತಗೋದ್ರೆ ಸೇಮ್ ಡೇಟಾ ಎಕ್ಸ್ಟೆನ್ಷನ್. ಸೆಲೆಕ್ಟ್ ದಿ ಡೇಟಾ ಎಕ್ಸ್ಟೆನ್ಷನ್, ಸೆಲೆಕ್ಟ್ ದಿ ಡೇಟಾ ಎಕ್ಸ್ಟೆನ್ಷನ್. ಆಯ್ತಾ, ಇದು ಒಂದು ವಾರ್ನಿಂಗ್ ಹೇಳುತ್ತೆ, ಇದು ಇನ್ನೊಂದು ಜರ್ನಿಲಿ ಯೂಸ್ ಆಗ್ತಾ ಇದೆ ಅಂತ. ತೊಂದರೆ ಇಲ್ಲ, ಬೇಕು ಅಂದ್ರೆ ಒಂದ್ಸತಿ ಓದ್ಕೊಳ್ಳಿ, ದಟ್ಸ್ ಫೈನ್, ಏನು ತೊಂದರೆ ಆಗಲ್ಲ. ಈಗ ಫಿಲ್ಟರ್ ಕಾಂಟ್ಯಾಕ್ಟ್ಸ್ ಅಂತ ಬರುತ್ತೆ, ನಾವು ಈಗ ಮಾಡ್ತಾ ಇಲ್ಲ, ವಿಲ್ ಡೂ ಇಟ್. ಅಂದ್ರೆ ಸಿನಾರಿಯೋ ಟು ಸಿನಾರಿಯೋ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಈಗ ಡೇಟಾ ಎಕ್ಸ್ಟೆನ್ಷನ್ ಸೆಲೆಕ್ಟ್ ಆದ್ಮೇಲೆ ವಿಚ್ ಇಸ್ ಅವರ್ ಎಂಟ್ರಿ ಸೋರ್ಸ್. ಎಂಟ್ರಿ ಸೋರ್ಸ್ ಅಲ್ಲಿ ಡೇಟಾ ಎಕ್ಸ್ಟೆನ್ಷನ್ ತಗೊಂಡ್ರೆ ನಿಮ್ಗೆ ಸ್ಕೆಡ್ಯೂಲ್ ಬರುತ್ತೆ. ಬೇರೆ ಯಾವುದ್ರಲ್ಲೂ ನೀವು ಸ್ಕೆಡ್ಯೂಲ್ ನೋಡಲ್ಲ. ಫಾರ್ ಟುಡೇ ವಿ ಆರ್ ಟೇಕಿಂಗ್ ಅ ಸ್ಕೆಡ್ಯೂಲ್ ವಿಚ್ ವಿಲ್ ಬಿ ರನ್ ಒನ್ಸ್. ಇನ್ನೆರಡು ಆಪ್ಷನ್ ಬರುತ್ತೆ ಮತ್ತೆ. ಸ್ಕ್ರೀನ್ ಟು ಸ್ಕ್ರೀನ್ ನಮಗೆ ತುಂಬಾ ದೊಡ್ಡ ಟೂಲ್ ಇದು. ಹೋಗ್ತಾ ಹೋಗ್ತಾ ಕನೆಕ್ಟಿವಿಟಿ ಒಂದು ಕತೆ ರೆಡಿ ಮಾಡಬೇಕಾಗುತ್ತೆ ನಾವು. ಸೊ ಈ ಡೇಟಾ ಎಕ್ಸ್ಟೆನ್ಷನ್ಗೆ ಸ್ಕೆಡ್ಯೂಲ್ ಬರುತ್ತೆ, ರನ್ ಒನ್ಸ್, 3 ಆಪ್ಷನ್ ಇದೆ. ಸೊ ಡೇಟಾ ಎಕ್ಸ್ಟೆನ್ಷನ್ ಇದ್ರೆ ನಿಮಗೆ ಸ್ಕೆಡ್ಯೂಲ್ ಬರುತ್ತೆ. ಸ್ಕೆಡ್ಯೂಲ್ ಅಲ್ಲಿ 3 ಬರುತ್ತೆ. ರನ್ ಒನ್ಸ್, ರೆಕರಿಂಗ್ and automation. This is what we were trying to do it in one of the runs. ತೊಂದರೆ ಇಲ್ಲ, ಇವತ್ತು ರನ್ ಒನ್ಸ್ ನೋಡ್ತಾ ಇದ್ದೀವಿ. ಸೊ ಫಸ್ಟ್ ಸ್ಟೆಪ್ ಆಯ್ತು, ವಿಚ್ ಇಸ್ ಎಂಟ್ರಿ ಸೋರ್ಸ್. ನೆಕ್ಸ್ಟ್ ಬರೋದು ಜರ್ನಿ ಸೆಟ್ಟಿಂಗ್ಸ್. ಸೊ ಇದು ಈ ನೋಟ್ಸ್ ತುಂಬಾ ಎಲಾಬ್ರೇಟ್ ಆಗ್ತಾ ಹೋಗುತ್ತೆ. ವಾಟ್ ಇಸ್ ದಿ ನೆಕ್ಸ್ಟ್ ಒನ್? ಎಸ್ ಜರ್ನಿ ಸೆಟ್ಟಿಂಗ್ಸ್. ಫಸ್ಟ್ ಎಂಟ್ರಿ ಸೋರ್ಸ್ ಆದ್ಮೇಲೆ ಎಲ್ಲಿಂದ ಜನ ಬರ್ತಾರೆ, ಡೇಟಾ ಎಕ್ಸ್ಟೆನ್ಷನ್ ಇಂದ ಜರ್ನಿಗೆ ಬರ್ತಾರೆ ಅಂತ ಹೇಳ್ತಾ ಇದ್ವಿ. ಓಕೆ, ಆರ್ಗನೈಸ್ ಪ್ರತಿ ಸತಿ ಏನ್ ಬೇಡ, ಜರ್ನಿ ಸೆಟ್ಟಿಂಗ್ಸ್ ಇಲ್ಲಿದೆ. ಸೇವ್ ಬಟನ್, ಗೇರ್ ಐಕಾನ್, ಜರ್ನಿ ಸೆಟ್ಟಿಂಗ್. ಜರ್ನಿ ಸೆಟ್ಟಿಂಗ್ಸ್ ಅಲ್ಲಿ ನಿಮಗೆ 2 ಟ್ಯಾಬ್ ಇದೆ, ಸೆಟ್ಟಿಂಗ್ಸ್ ಮತ್ತು ಡೇಟಾ. ಡೇಟಾ ನಾನು ಮುಂದೆ ಹೇಳ್ತೀನಿ. ಸೆಟ್ಟಿಂಗ್ಸ್ ಅಲ್ಲಿ ವಿ ಹ್ಯಾವ್ ಕಾಂಟ್ಯಾಕ್ಟ್ ಎಂಟ್ರಿ, ಎ ಡಿಫಾಲ್ಟ್ ಇಮೇಲ್ ಅಡ್ರೆಸ್, ಬಿ ಸಿ ಇಸ್ ಡಿಫಾಲ್ಟ್ ಮೊಬೈಲ್. ಈ 3ನ್ನ ನಾವು ಆರ್ಗನೈಸ್ ಮಾಡಬೇಕು. ಸೊ ನಾವು SMS ಕಳಿಸದೇ ಇರೋದ್ರಿಂದ, ವಾಟ್ಸ್ಆಪ್ ಮೆಸೇಜ್ ಕಳಿಸದೇ ಇರೋದ್ರಿಂದ ಕಾಂಟ್ಯಾಕ್ಟ್ ಎಂಟ್ರಿ ಹೇಳಬೇಕು, ಡಿಫಾಲ್ಟ್ ಇಮೇಲ್ ಅಡ್ರೆಸ್ ಹೇಳಬೇಕು. ಕಾಂಟ್ಯಾಕ್ಟ್ ಎಂಟ್ರಿಯಲ್ಲಿ ನಿಮಗೆ 3 ಆಪ್ಷನ್ ಬರುತ್ತೆ. ಈ 3 ಆಪ್ಷನ್ ಹೇಳಬೇಕು. ಏನ್ ಸರ್ ಈ 3 ಆಪ್ಷನ್? ನೋ re-entry anytime, re-entry only after exiting. You have to mention these. ಈ 3ರಲ್ಲಿ ಒಂದನ್ನ ನೀವು ಸೆಲೆಕ್ಟ್ ಮಾಡಲೇಬೇಕು. ನೋ re-entry,
ರೀ-ಎಂಟ್ರಿ ಎನಿ ಟೈಮ್, ರೀ-ಎಂಟ್ರಿ ಓನ್ಲಿ ಆಫ್ಟರ್ ಎಕ್ಸಿಟ್. ಸರ್ ಏನಕ್ಕೆ ಬೇಕಿದು? ಈ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾನು ಕ್ಯಾನ್ವಾಸ್ ಆಕ್ಟಿವಿಟೀಸ್ಗೆ ಹೋಗ್ಬಿಟ್ಟು ಬಂದು ಹೇಳ್ತೀನಿ. ದಟ್ ಇಸ್ ದಿ ಥರ್ಡ್ ಒನ್. ಆಕ್ಟಿವಿಟೀಸ್. Activities ಅಲ್ಲಿ there are 4: message activity, flow control activity, update contact, D is your sales and service flow. So ಈಗ I'll come back to settings, but before doing that, entry source ಆಯ್ತು, ಆಕ್ಟಿವಿಟೀಸ್ ಅಲ್ಲಿ ಮೆಸೇಜಸ್ ಇದೆ, ಫ್ಲೋ ಕಂಟ್ರೋಲ್ ಇದೆ, ಕಸ್ಟಮರ್ ಅಪ್ಡೇಟ್ಸ್ ಇದೆ, ಸೇಲ್ಸ್ ಅಂಡ್ ಸರ್ವಿಸ್ ಕ್ಲೌಡ್ ಇದೆ. ಈಗ ನಾನು 3 ಇಮೇಲ್ ಕಳಿಸ್ಬೇಕು ಅಂತ ಅನ್ಕೋತೀನಿ. ಸೊ ಇದು ಅಬ್ಸರ್ವ್ ಮಾಡಿ, ಎಲ್ಲೆಲ್ಲ ಬಿಡ್ಬೇಡಿ. ಈ ಡಾಟೆಡ್ ಲೈನ್ ನಿಮ್ಗೆ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಬಿಡಬೇಕು. 1, 2ನೇ ಇಮೇಲು ಮತ್ತು 3. ಇದರ 3 ಇಮೇಲ್ಸ್. 3 ಇಮೇಲ್ನು ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ತಾ ಇದ್ದೀನಿ. ಮತ್ತೆ ಕತೆ ಅಲ್ಲಿಗೆ ಬರುತ್ತೆ. ಎಲ್ಲಿಗೆ ಬರುತ್ತೆ? ಇಮೇಲ್ ಕಳಿಸ್ಬೇಕು ಅಂದ್ರೆ ಏನೇನು ಬೇಕು? ಇಮೇಲ್ ಬೇಕು, ರೆಸಿಪಿಯನ್ಸ್ ಬೇಕು, ಸೆಂಡ್ ಕ್ಲಾಸಿಫಿಕೇಶನ್ ಬೇಕು, ಪಬ್ಲಿಕೇಶನ್ ಲಿಸ್ಟ್ ಬೇಕೇ ಬೇಕು. ರೆಸಿಪಿಯನ್ಸ್ ರೆಡಿ ಇದ್ದಾರೆ, ದಟ್ ಇಸ್ ಡೇಟಾ. ಇನ್ನು ಮಿಕ್ಕಿದ 3 ಕಾಂಪೊನೆಂಟ್ನ ತಗೊಂಡ್ರೆ ಮುಗಿದು. ಸೊ ಮೊದಲನೇ ಇಮೇಲ್ ಹೋಗುತ್ತೆ ವಿತ್ 4 days ವೇಟ್. ಇದನ್ನ ಡಿಸೈಡ್ ಮಾಡೋದು ಕಂಪನಿ ಮಾರ್ಕೆಟಿಂಗ್ ಏಜೆನ್ಸಿ. ನೆಕ್ಸ್ಟ್ ಇಮೇಲ್ 3 ದಿನ ಆದ್ಮೇಲೆ ಹೋಗುತ್ತೆ. ಆ್ಯಂಡ್ ದೆನ್ ಇಟ್ ವಿಲ್ ಬಿ ಅ 1 minute ವೇಟ್. ಲಾಸ್ಟ್ ಇಮೇಲ್ ಅಲ್ವಾ, ಯೂಶಲಿ 1 minute. ಬೆಸ್ಟ್ ಪ್ರಾಕ್ಟೀಸಿಗೆ ಬರಲ್ಲ. 1 day ಕೊಟ್ಟರೆ ಏನಾಗುತ್ತೆ, ಇವತ್ತಿನ ದಿನಕ್ಕೆ ಬೆಸ್ಟ್ ಪ್ರಾಕ್ಟೀಸಿಗೆ ಬರಲ್ಲ. ಸೊ ಈ ಜರ್ನಿ, ಈಗ ನೀವು ಕತೆ ಅರ್ಥ ಮಾಡ್ಕೋಬೇಕು. ಈ ಜರ್ನಿ ಒಳಗೆ ಯಾರು ಬರ್ತಾರೋ ಅವರು ಮೊದಲನೇ ಇಮೇಲ್ ರಿಸೀವ್ ಮಾಡಿ 4 ದಿನ ವೆಯ್ಟ್ ಮಾಡ್ತಾರೆ, 2ನೇ ಇಮೇಲ್ ರಿಸೀವ್ ಮಾಡಿ 3 ದಿನ ವೆಯ್ಟ್ ಮಾಡ್ತಾರೆ. ಸೊ ಜರ್ನಿ ಬಿಡ್ಬೇಕಾದ್ರೆ 8 ದಿನ ಕಂಪ್ಲೀಟ್ ಆಗಿರುತ್ತೆ. ಎಷ್ಟು ದಿನ ಕಂಪ್ಲೀಟ್ ಆಗಿರುತ್ತೆ? 8 ದಿನ ಕಂಪ್ಲೀಟ್ ಆಗಿರುತ್ತೆ. ಓಕೆನಾ? ಈಗ ನೀವು ಜರ್ನಿ ಸೆಟ್ಟಿಂಗ್ಸ್ ಅರ್ಥ ಆಗುತ್ತೆ. ದಟ್ ಇಸ್ ದಿಸ್ ಒನ್. ಜರ್ನಿ ಒಳಗಡೆ ಬಂದ ಮೇಲೆ ಮತ್ತೆ ಬರ್ತಾರಾ, ಮತ್ತೆ ಬರಬೇಕಾ? ದಟ್ ಇಸ್ ದಿ ಕ್ವಶನ್. ಬರಬೇಕು ಅಂತಿದ್ರೆ ಇವೆರಡನ್ನು ತೋರಿ. ಇಲ್ಲ ಬಂದ ಮೇಲೆ ಇನ್ನೊಂದ್ಸತಿ ಹೆಂಗ್ ಬರ್ತಾರೋ ಅವ್ರು ಬರಲ್ಲ ಅಂತಿದ್ರೆ ನೋ ರೀ-ಎಂಟ್ರಿ ತೋರಿ. ಸೊ ಜರ್ನಿ ಒಳಗಡೆ ಬಂದು 8 ದಿನ ಮುಗಿಸಿ ಮತ್ತೆ ವಾಪಸ್ ಬರ್ತಾರಾ ಅನ್ನೋ ಪ್ರಶ್ನೆಗೆ ಉತ್ತರ ಎಸ್ ಆಗಿದ್ರೆ 2 and 3 ಬರುತ್ತೆ, ನೋ ಆಗಿದ್ರೆ ನೋ ರೀ-ಎಂಟ್ರಿ ಬರುತ್ತೆ. ಓಕೆನಾ? ಸೊ ಒಂದೊಂದೇ ಸಿನಾರಿಯೋ ಮತ್ತೆ ಕತೆ ಹೇಳಬೇಕು. ಸೊ ಎಂಟೈರ್ ಕತೆ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಕತೆ ಹೇಳ್ತೀನಿ. ಇದು ವೆಲ್ಕಮ್ ಜರ್ನಿ. ಇದು ಈ ಜರ್ನಿ ಒಳಗಡೆ ಯಾರೇ ಬಂದ್ರೂ ಇನ್ನೊಂದ್ಸತಿ ಬರಲ್ಲ. ಜರ್ನಿಯಲ್ಲಿ ವರ್ಷನಿಂಗ್ ಅಂತ ಕಾನ್ಸೆಪ್ಟ್ ಇದೆ. ವರ್ಷನ್, ಸ್ಟೇಟಸ್ ಮತ್ತೆ ಲಾಸ್ಟ್ ಮಾಡಿದ್ದಾರೆ. ಇದು ಡ್ರಾಫ್ಟ್ ಅಲ್ಲಿ ಇದೆ, ಇದನ್ನು ಹೇಳಿರೋದು ಹೇಳ್ತೀನಿ. ಸೊ ಈ ಜರ್ನಿ ಯಾರೇ ಬಂದ್ರು ಮತ್ತೆ ಬರಲ್ಲ, ಅದಕ್ಕೆ ನೋಡಿ ಅಂತ. ಯಾಕಂದ್ರೆ ವೆಲ್ಕಮ್ ಜರ್ನಿ ಒಂದು ಸತಿ. ಓಕೆನಾ? ಇಮೇಲ್ ಅಡ್ರೆಸ್ ಯಾವ್ದು ಯೂಸ್ ಮಾಡ್ತಾ ಇದೀವಿ? ದಿ ಒನ್ ವಿಚ್ ಇಸ್ ಕಮಿಂಗ್ ಫ್ರಮ್ ಯರ್ ಎಂಟ್ರಿ ಸೋರ್ಸ್. ಎಂಟ್ರಿ ಸೋರ್ಸ್ ಅಲ್ಲಿ ಒಂದು ಡಿ ಇದೆ, ಆ ಡಿಲಿ ಇಮೇಲ್ ಅಡ್ರೆಸ್ ಇದೆ, ಅದನ್ನೇ ತಗೋತಾ ಇದ್ದೀವಿ ಅಂತ ಹೇಳಿದ್ವಿ. ಸೊ ಈ ಜರ್ನಿಗೆ ಯಾರೇ ಬಂದ್ರು ಒಂದ್ಸತಿ ಇನ್ನೊಂದ್ಸತಿ ಬರಲ್ಲ. ಇನ್ನೆರಡು ಆಪ್ಷನ್ನ ಇನ್ನೊಂದು ಕಥೆಯಲ್ಲಿ ಹೇಳ್ತೀನಿ. ಸೊ ಇದಿಷ್ಟು ರೆಡಿ ಆಯಿತು. ಸೊ ಇಮೇಲ್ನ ಕಾನ್ಫಿಗರ್ ಮಾಡ್ಕೊಂಡು ಬರಬೇಕು. ಸೊ ಮೊದಲನೇ ಇಮೇಲ್ ಕ್ಲಿಕ್ ಮಾಡ್ತೀನಿ. ದಿಸ್ ವಿಲ್ ಟೇಕ್ ಟೈಮ್. ಕಂಪ್ಲೀಟ್ಲಿ ವಿಡಿಯೋ ನೋಡ್ಬಿಟ್ಟು ಯು ವಿಲ್ ಬಿ ಡೂಯಿಂಗ್ ಯುವರ್ ಫಸ್ಟ್ ಮಲ್ಟಿ ಸ್ಟೆಪ್ ಜರ್ನಿ. ಇದು ಎಷ್ಟೊಂದು ಆಪ್ಷನ್ ಬರುತ್ತೆ. ಪ್ರತಿಯೊಂದು ಕಥೆಯಲ್ಲೂ
ಬೇರೆ ಬೇರೆ ಬರುತ್ತೆ, ಅದನ್ನ ಎತ್ಕೋತಾ ಹೋಗ್ತೀವಿ. ಸೊ ಸೆಲೆಕ್ಟ್ ಮೆಸೇಜ್, ನೆವರ್ ಫರ್ಗೆಟ್ ದಿ ಫಂಡಮೆಂಟಲ್ಸ್ ಅಗೇನ್. ಒಂದು ಇಮೇಲ್ ಬೇಕು, ಇಮೇಲ್ ತಗೋತಾ ಇದ್ದೀನಿ, ದಟ್ ಇಸ್ ವೆಲ್ಕಮ್ ಇಮೇಲ್ 1. ಡಿಫಾಲ್ಟ್ ಕಾನ್ಫಿಗರೇಷನ್ ಇಲ್ಲಿ ಏನು ಚೇಂಜಸ್ ಮಾಡ್ತಲ್ಲ, ಬಟ್ ಗೊತ್ತಿರ್ಬೇಕು ನಮಗೆ. ಇಮೇಲ್ ತಗೋತೀವಿ, ಸೆಂಡ್ ಕ್ಲಾಸಿಫಿಕೇಶನ್ ತಗೋತೀವಿ, ಮತ್ತು ಪಬ್ಲಿಕೇಶನ್ ಲಿಸ್ಟ್ ತಗೋತೀವಿ. ಇದನ್ನ ನೆನ್ಪಿಟ್ಕೊ. ಏನೇನು ತಗೋತಾ ಇದೀವಿ? ರೆಸಿಪಿಯನ್ಸ್ ಡಿ ಆಗೋಯ್ತು ಬಿಡಿ. ಇಮೇಲ್ ತಗೋಬೇಕು, ಸೆಂಡ್ ಕ್ಲಾಸಿಫಿಕೇಶನ್ ತಗೋಬೇಕು, ಪಬ್ಲಿಕೇಶನ್ ಲಿಸ್ಟ್ ತಗೋಬೇಕು. ದಟ್ ಇಸ್ ವಾಟ್ ವಿ ಆರ್ ಡೂಯಿಂಗ್. ಇಮೇಲ್ ತಗೋತಾ ಇದ್ದೀನಿ, ಸೆಂಡ್ ಕ್ಲಾಸಿಫಿಕೇಶನ್ ಇಲ್ಲಿ ತಗೋತೀನಿ, ಆ್ಯಂಡ್ ಪಬ್ಲಿಕೇಶನ್ ಲಿಸ್ಟ್ ಇಲ್ಲಿ ತಗೋತೀನಿ. ಆಸ್ ಆಫ್ ಟುಡೇ ಇಟ್ ಇಸ್ ಆಲ್ ಬರ್ತದೆ. ಸಮ್ಮರಿ ಡನ್, ಸೇವ್. ನೆಕ್ಸ್ಟ್ ಇಯರ್ ಇಮೇಲು ತುಂಬಾ ಸಿಂಪಲ್, ಬಿಕಾಸ್ ನಾನು ಏನು ಚೇಂಜ್ ಮಾಡ್ದಲ್ಲ. ಇಮೇಲ್ ಪಿಕ್ ಮಾಡಿದ್ರೆ ಮುಗೀತು. ಆ್ಯಂಡ್ ಡೋಂಟ್ ಫರ್ಗೆಟ್ ದಿ ಫಂಡಮೆಂಟಲ್. ಒಂದು ಇಮೇಲ್ ಕಳ್ಸೋಕ್ಕೆ ನನಗೆ ಡಿ ಬೇಕು, ಇಮೇಲ್ ಬೇಕು, ಸೆಂಡ್ ಕ್ಲಾಸಿಫಿಕೇಶನ್ ಬೇಕು. ಸೊ ಇಮೇಲ್, ಸೆಂಡ್ ಕ್ಲಾಸಿಫಿಕೇಶನ್ ಆ್ಯಂಡ್ ಪಬ್ಲಿಕೇಶನ್. ಆಯ್ತಾ? ಈಗ ವೆಲ್ಕಮ್ ಇಮೇಲ್ ಟು, ನಾನು ಇನ್ನೇನು ಚೇಂಜಸ್ ಮಾಡ್ತಲ್ಲ. ಮೆಸೇಜ್ ಕಾನ್ಫಿಗರೇಷನ್, ಸೆಂಡ್ ಕ್ಲಾಸಿಫಿಕೇಶನ್ ತಗೋತಲ್ಲ ಅಂದ್ರೆ ಡಿಫಾಲ್ಟ್ ಆಗಿ ಇದೆ, ಅದೇ ಇರುತ್ತೆ. ಸೊ ಹಾಗಾಗಿ ಸಮ್ಮರಿ ಡನ್, ಸೇವ್. ಸೊ ಈ ಜರ್ನಿ 8 ದಿನ ಓಡುತ್ತೆ. ಯು ಹ್ಯಾವ್ ಟು ಮಾನಿಟರ್ ಆಲ್ ದೀಸ್ ಥಿಂಗ್ಸ್. ಇದಕ್ಕೆ ಮುಂಚೆ ಒಂದು ಆಟೋಮೇಷನ್ ಮಾಡಿದ್ವಿ, ಐ ಆಮ್ ನಾಟ್ ಶೋರ್ ಅದನ್ನ ಮಾನಿಟರ್ ಮಾಡ್ತಾ ಇದ್ರು ಇಲ್ವೋ ಅಂತ. ಸೊ ಸೆಲೆಕ್ಟ್ ದಿ ಮೆಸೇಜ್. ಫುಲ್ ಸ್ಲೋ ಇರುತ್ತೆ ಟೂಲು, ತುಂಬಾ ಸ್ಲೋ ಇದೆ, ಏನು ಮಾಡೋಕ್ಕಾಗಲ್ಲ. ಇಮೇಲ್ ಸೆಲೆಕ್ಟ್ ಮಾಡ್ತೀನಿ, ಸಮ್ಮರಿ ಬಟನ್, ಡನ್, ಸೇವ್. ಯಾಕಂದ್ರೆ ನಾನು ಏನು ಚೇಂಜಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿಗೆ ನನ್ನ ಮೊದಲನೇ ಮಲ್ಟಿ ಸ್ಟೆಪ್ ಜರ್ನಿ. ಸೊ ಕಥೆಗಳು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ವ್ಯಾಲಿಡೇಟ್ ಬಟನ್ ಕ್ಲಿಕ್ ಮಾಡಲೇಬೇಕು ಬೆಸ್ಟ್ ಪ್ರಾಕ್ಟೀಸ್ಗೆ. ವೆಯ್ಟ್ ಮಾಡಬೇಕು. ವ್ಯಾಲಿಡೇಷನ್ ಆದಮೇಲೆ ಆಕ್ಟಿವೇಶನ್ ಮಾಡಿ. ಸೊ ಸ್ಕೆಡ್ಯೂಲ್ ಬರೋದು ಡೇಟಾ ಎಕ್ಸ್ಟೆನ್ಷನ್ ಮಾತ್ರ. ಸೊ ಇಲ್ಲಿದೆ ನೋಡಿ, ಫೈನಲ್ ವೇಟ್ ಆಕ್ಟಿವಿಟಿ 3 ಮಿನಿಟ್ಸ್ಗಿಂತ ಜಾಸ್ತಿ ಇದೆ. ಇದು ವಾರ್ನಿಂಗ್ ಅಷ್ಟೇ, ತಲೆ ಕೆಡಿಸ್ಕೋಬೇಡಿ. ಟೆಸ್ಟಿಂಗ್ ದಿ ಜರ್ನಿ ಇದೆ, ವಿಲ್ ಡೂ ದಟ್. ಸೊ ಆಕ್ಟಿವೇಟ್ ಮಾಡ್ತೀನಿ, ಆಕ್ಟಿವೇಟ್ ಮಾಡಿ. ಸೊ ನನ್ನ 2ನೇ ಜರ್ನಿನೂ ರೆಡಿ ಆಯಿತು. ಸೊ ದಿಸ್ ಇಸ್ ವೆರಿ ಸಿಂಪಲ್ ಜರ್ನಿ ವಾಟ್ ವಿ ಹ್ಯಾವ್ ಕ್ರಿಯೇಟೆಡ್ ಆಟೋಮೆಟಿಕಲಿ. ಸೊ ಮೆಸೇಜ್ ಫ್ಲೋ ಕಂಟ್ರೋಲ್, ಅಪ್ಡೇಟ್, ಕಾಂಟ್ಯಾಕ್ಟ್ ಇವೆಲ್ಲ ಕಲಿತಾ ಹೋಗ್ಬೇಕು. ಸೊ ಅದಾದ್ಮೇಲೆ ಬರೋದು 4ನೇ ಕಾಂಪೊನೆಂಟು, ಎಕ್ಸಿಟ್ ಕ್ರೈಟೀರಿಯಾ. ಐದನೇದು ಗೋಲ್. ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಇದಾದ್ಮೇಲೆ ನೀವು ಇನ್ನೇನೇನು ಕಲಿಬೇಕು ಅಂದ್ರೆ ಜರ್ನಿ ಟೆಸ್ಟಿಂಗ್, ಜರ್ನಿ ವರ್ಷನ್, ಇಷ್ಟು ಮುಗಿಯಲು. ಆಯ್ತಾ? ಈಗ ನಾನು ಹೇಳಿರೋದು ತುಂಬಾ ಸಿಂಪಲ್. ಡೇಟಾ ಎಕ್ಸ್ಟೆನ್ಷನ್ ಆಸ್ ಎಂಟ್ರಿ ಸೋರ್ಸ್, ಜರ್ನಿ ಸೆಟ್ಟಿಂಗ್ಸ್ ಅಲ್ಲಿ ನೋ ರಿ ಎಂಟ್ರಿ ಹೇಳಿದ್ದೀನಿ, ಆಕ್ಟಿವಿಟೀಸ್ ಅಲ್ಲಿ ಏನು ಹೇಳೇ ಇಲ್ಲ, ಮೆಸೇಜ್ ಬಿಟ್ರೆ, ದಟ್ ಇಸ್ ಇಮೇಲ್ ಬಿಟ್ರೆ. ಅದು ಬಿಟ್ರೆ ಎಕ್ಸಿಟ್ ಕ್ರೈಟೀರಿಯಾ ಗೋಲ್. ಸೊ ಜರ್ನಿ ಟೆಸ್ಟಿಂಗ್ ಅಂಡ್ ವರ್ಜನಿಂಗ್ ಈ 5 ಪಾಯಿಂಟ್ಸ್ ಅಲ್ಲಿ ಬರಲ್ಲ, ಎಕ್ಸ್ಟ್ರಾ. ಓಕೆನಾ? ಕತೆ ರೆಡಿ ಮಾಡ್ತಾ ಹೋಗ್ಬೇಕಾಗುತ್ತೆ. ದೆನ್ ವಿ ಹ್ಯಾವ್ ಟು ಬಿಲ್ಡ್ ಇಟ್. ಓಕೆ, ವೆನ್ ಯು ವಾಚ್ ದಿಸ್ ವಿಡಿಯೋ ಟುಮಾರೋ, ನೀವು ನೋಡಿರೋದು ಬರೀ ಸಿಂಗಲ್ ಸ್ಟೆಪ್ ಜರ್ನಿ, ಸಿಂಪಲ್ ಮಲ್ಟಿ ಸ್ಟೆಪ್ ಜರ್ನಿ, ವೇರ್ ವಿ ಹ್ಯಾವ್ ಜಸ್ಟ್ ಗಾಟ್ ಇಂಟ್ರೊಡ್ಯೂಸ್ ಟು ನೇಮ್ಸ್. ಏನೇನು ಇದೆ ಅಂತ ಮಾತ್ರ ಗೊತ್ತು, ಹೆಂಗೆ ಯೂಸ್ ಮಾಡಬೇಕು. ಆಸ್ ಅಂಡ್ ವೆನ್ ಯು ಪ್ರೋಗ್ರೆಸ್ ವಿ ವಿಲ್ ಲರ್ನ್ ಅಬೌಟ್ ದಟ್. ವಿತ್ ದಿಸ್ ವಿಡಿಯೋ ನಂಬರ್ 2 ನಿಲ್ಲಿಸ್ತೀನಿ, and I'll keep this forum for open. I'll stop the screen sharing, video number 2, and stop the recording.